ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಪೂಜೆಯನ್ನ ಮಾಡೋದಕ್ಕೂ ಮುಂಚೆ ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಜೊತೆಗೆ ನವರಾತ್ರಿ ಪೂಜೆಯನ್ನ ಮಾಡುವವರು ಯಾವ ವಸ್ತುಗಳನ್ನ ನಾವು ಮೊದಲೇನೆ ತಂದು ಇಟ್ಕೋಬೇಕು ಅನ್ನೋದನ್ನ ನೋಡೋಣ. ಈ ರೀತಿಯಾಗಿ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಆರಾಮಾಗಿ ನಾವು ಪೂಜೆಯನ್ನ 10 ದಿನಗಳ ಕಾಲ ಕೂಡ ಮಾಡಬಹುದು. ಇನ್ನು ಈ ನವರಾತ್ರಿ ಅನ್ನೋದು ಕೇವಲ 1 ದಿನದ ಆಚರಣೆ ಮಾಡುವಂತಹ ಹಬ್ಬ ಅಲ್ಲ. ಸತತವಾಗಿ 10 ದಿನಗಳ ಕಾಲ ನಾವು ದುರ್ಗಾದೇವಿಯನ್ನ ಪೂಜೆಯನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲನೇ ದಿವಸ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನ ಮಾಡಿ ಪ್ರತಿದಿನವೂ ಕೂಡ ದುರ್ಗಾ ಮಾತೆಗೆ ಪ್ರಿಯವಾದಂತಹ ಹೂ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಇವುಗಳನ್ನ ಇಟ್ಟು ದೇವಿಗೆ ಪ್ರಿಯವಾದಂತಹ ಬಣ್ಣದ ಬಟ್ಟೆಗಳನ್ನ ನಾವು ತೋಡೋದಾಗಿರ್ಬೋದು ಅಥವಾ ದೇವಿಗೆ ಅಲಂಕಾರವನ್ನ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ದುರ್ಗಾದೇವಿ ಪೂಜೆಯನ್ನ ಮಾಡೋದಕ್ಕೆ ಯಾವ ವಸ್ತುಗಳು ಮುಖ್ಯವಾಗಿ ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇನ್ನು ಪೂಜೆಗೆ ಬೇಕಾದಂತಹ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋದ್ರೆ, ಒಂದು ಪೀಠ ಮತ್ತು ಪೀಠದ ಮೇಲೆ ಹಾಕೋದಕ್ಕೆ ಕೆಂಪು ವಸ್ತ್ರ. ಇವುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕುವಂತಹ ಕೆಂಪು ವಸ್ತ್ರ ಕೂಡ ಆಗಿರ್ಬೋದು, ಅಥವಾ ರೇಷ್ಮೆ ಕೆಂಪು ವಸ್ತ್ರ ಆದ್ರೆ ಅದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು, ಅಥವಾ ಯಾವುದೇ ಕೆಂಪು ಬ್ಲೌಸ್ ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಹೊಸ ಕೆಂಪು ವಸ್ತ್ರವನ್ನ ನೀವು ತೆಗೆದುಕೋಬೇಕು. ನಂತರ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಅರಿಶಿನ ಕುಂಕುಮ. ಹೆಣ್ಣು ದೇವರ ಪೂಜೆ ಅಂತ ಅಂದ್ರೆ ಅರಿಶಿನ ಕುಂಕುಮವಂತೂ ಮುಖ್ಯವಾಗಿ ಬೇಕೇ ಬೇಕು. ಅದಾದ ನಂತರ ಹೂಗಳು, ಬಿಡಿ ಹೂಗಳು ಸಾಕಷ್ಟು ಬೇಕಾಗುತ್ತೆ. ಇನ್ನು ಮಾಲೆ ಅಥವಾ ಬೇರೆ ಹೂವಿನ ಅಲಂಕಾರಗಳು ನಿಮ್ಮ ಇಚ್ಛೆಯಂತೆ ನೀವು ತೆಗೆದುಕೊಳ್ಬಹುದು. ಇನ್ನು ದುರ್ಗಾದೇವಿಯ ಪೂಜೆ ಮಾಡೋದಕ್ಕೆ ದುರ್ಗಾಮಾತೆಯ ಫೋಟೋ ಬೇಕಾಗುತ್ತೆ. ದುರ್ಗಾಮಾತೆಯ ಫೋಟೋ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಲಕ್ಷ್ಮಿ, ಸರಸ್ವತಿ ಅಥವಾ ದುರ್ಗಾಮಾತೆಯ ಬೇರೆ ಇನ್ಯಾವುದೇ ರೂಪದಲ್ಲಿರುವಂತಹ ಫೋಟೋ ಆದ್ರೂ ಕೂಡ ನಡೆಯುತ್ತೆ. ಇನ್ನು ದುರ್ಗಾಮಾತೆಯ ವಿಗ್ರಹ ನಿಮ್ಮ ಮನೆಯಲ್ಲಿ ಇದೆ ಅಂತಾದ್ರೆ, ಅಥವಾ ಲಕ್ಷ್ಮಿ ವಿಗ್ರಹ ಅಥವಾ ಸರಸ್ವತಿ ವಿಗ್ರಹ, ಅದನ್ನು ಕೂಡ ನೀವು ಈ ದಿನಗಳಲ್ಲಿ ಪೂಜೆಯನ್ನ ಮಾಡ್ಕೋಬಹುದು. ಇನ್ನು ಕಳಶಕ್ಕೆ ಹಾಕುವಂತ ಮುಖವಾಡ ನಿಮ್ಮ ಮನೆಯಲ್ಲಿ ಇದ್ರೆ ಅದನ್ನ ಕೂಡ ತೆಗೆದುಕೊಳ್ಬಹುದು. ಲಕ್ಷ್ಮಿಗೆ ಹಾಕುವಂತ ಮುಖವಾಡನೇ ಹಾಕ್ಬೋದಾ ಅಂತ ಕೇಳೋದಾದ್ರೆ, ಆ ಮುಖವಾಡವನ್ನ ಖಂಡಿತವಾಗ್ಲಿ ನೀವು ನವರಾತ್ರಿಯ ದಿನದಂದು ದುರ್ಗಾಮಾತೆಯ ಅಲಂಕಾರಕ್ಕೂ ಕೂಡ ಬಳಸ್ಕೋಬಹುದು. ಯಾಕೆಂದ್ರೆ ನವರಾತ್ರಿಯಲ್ಲಿ ಮೊದಲ 3 ದಿವಸ ಲಕ್ಷ್ಮಿಯನ್ನ, ಆನಂತರ 3 ದಿವಸ ಸರಸ್ವತಿಯನ್ನ, ಕೊನೆಯ 3 ದಿವಸ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೇವೆ. ಹಾಗಾಗಿ ಲಕ್ಷ್ಮೀ ಮುಖವಾಡನ್ನ ಕೂಡ ನೀವು ಹಾಕಿ ಪೂಜೆಯನ್ನ ಮಾಡಬಹುದು. ನಂತರ 2 ತೆಂಗಿನಕಾಯಿಗಳು ಬೇಕಾಗುತ್ತೆ. ಒಂದು ಕಳಶಕ್ಕೆ ಇಡೋದಕ್ಕೆ, ಇನ್ನೊಂದು ನೈವೇದ್ಯ ಮಾಡೋದಕ್ಕೆ ಅಥವಾ ಮಡಿಲಕ್ಕಿ ಇಡೋದಕ್ಕೂ ಕೂಡ ಆಗ್ಬಹುದು. ಆನಂತರ ಪೂಜೆಗೆ ಇಡೋದಕ್ಕೆ ಅಕ್ಕಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಅಕ್ಕಿ ಮಡಿಲಕ್ಕಿ ಇಡೋದಕ್ಕೆ, ಜೊತೆಗೆ ಅಖಂಡ ದೀಪ ಹಚ್ಚುವಾಗ ಅದರ ಕೆಳಗಡೆ ಇಡೋದಕ್ಕೂ ಕೂಡ ಬೇಕಾಗುತ್ತೆ. ಕಳಶವನ್ನ ಸ್ಥಾಪನೆ ಮಾಡುವಾಗ ಕಳಶದ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಡೋದಕ್ಕೂ ಕೂಡ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮಡಿಲಕ್ಕಿ ಇಡೋದಕ್ಕೆ ಬ್ಲೌಸ್ ಪೀಸ್ ಹಾಗೂ 1 ಡಜನ್ ಬಳೆಗಳು, ಬೆಲ್ಲದ ಅಚ್ಚು, ಕೊಬ್ಬರಿ ಬಟ್ಟಲನ್ನ ಖಾಲಿ ಇಡಬಾರದು ಅಂತ ಅದರೊಳಗೆ ಕಡ್ಲೆಯನ್ನ ಅಥವಾ ಡ್ರೈ ಫ್ರೂಟ್ಸ್ ಅನ್ನ ಕೂಡ ಹಾಕಿ ಇಡಬೇಕಾಗುತ್ತೆ. ಇನ್ನು ಬ್ಲೌಸ್ ಪೀಸ್ ಅನ್ನ ನೀವು ಪ್ರತಿದಿನ ಕೂಡ ಚೇಂಜ್ ಮಾಡಬಹುದು. ಅಂದ್ರೆ 9 ದಿನವೂ ಕೂಡ ಆ ದಿನದ ಶ್ರೇಷ್ಠ ಬಣ್ಣವನ್ನ ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಂಡು ನೀವು ಪ್ರತಿದಿನನೂ ಚೇಂಜ್ ಮಾಡಬಹುದು. ಇಲ್ಲ ಅಂದ್ರೆ ಪ್ರತಿದಿನವೂ ಅದು ಒಂದೇ ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡಬಹುದು. ಇನ್ನು ದುರ್ಗಾಮಾತೆಯ ಕಳಶಕ್ಕೆ ಹಾಕೋದಕ್ಕೆ ಮಾಂಗಲ್ಯ ಅಂತೂ ಬೇಕೇ ಬೇಕು. ನೀವು ದೇವರಿಗೆ ಅಂತ ಸಪರೇಟ್ ಆಗಿ ಮಾಂಗಲ್ಯ ತೆಗೆದಿಟ್ಟಿದ್ರೆ ಅದನ್ನ ಕೂಡ ನೀವು ಹಾಕಬಹುದು, ಅಥವಾ ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನ ತಯಾರಿಸಿ ಅದನ್ನ ನೀವು ಕಳಶಕ್ಕೆ ಹಾಕ್ಲೇಬೇಕು. ದೇವಿಯ ಅಲಂಕಾರಕ್ಕೆ ಒಡವೆಯನ್ನ ತೆಗೆದಿಟ್ಕೋಬೇಕು, ಮತ್ತೆ ಗೆಜ್ಜೆ ವಸ್ತ್ರ ಕೂಡ ಬೇಕಾಗುತ್ತೆ. ಇನ್ನು 2 ಲಿಂಬೆ ಹಣ್ಣನ್ನ ತೆಗೆದಿಟ್ಕೋಬೇಕು. ಒಂದು ಕಳಶದ ಒಳಗಡೆ ಹಾಕೋದಕ್ಕೆ, ಮತ್ತೊಂದು ದೇವರ ಹತ್ತಿರ ಇಟ್ಟು ಪೂಜೆ ಮಾಡೋದಕ್ಕೆ, ಅಥವಾ ಕುಂಕುಮಾರ್ಚನೆ ಮಾಡೋದಕ್ಕೂ ಕೂಡ ನೀವು ಲಿಂಬೆ ಹಣ್ಣನ್ನ ಉಪಯೋಗಿಸ್ಕೋಬಹುದು. ಇನ್ನು ಒಂದು ದೊಡ್ಡ ಮಣ್ಣಿನ ದೀಪವನ್ನ ತೆಗೆದುಕೊಳ್ಬೇಕು. ಅಖಂಡ ದೀಪ ಹಚ್ಚೋದಕ್ಕೆ ಮಣ್ಣಿನ ದೀಪ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಮಣ್ಣಿನ ದೀಪ ಇಲ್ಲ ಅನ್ನೋರು ಹಿತ್ತಾಳೆ ದೀಪದಿಂದ ಅಥವಾ ಬೆಳ್ಳಿಯ ದೀಪದಿಂದನೂ ಕೂಡ ನೀವು ಅಖಂಡ ದೀಪವನ್ನ ಹಚ್ಚಬಹುದು. ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನ ಕೂಡ ನೀವು ಪೂರ್ವ ಸಿದ್ಧತೆಯಲ್ಲಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ದುರ್ಗಾ ಪೂಜೆ ಮಾಡುವಾಗ ಬೇವಿನ ಸೊಪ್ಪುಗಳನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕು. ಕಳಶಕ್ಕೆ ಇಡೋದಕ್ಕೆ ಅಥವಾ ದೇವರ ಪೂಜೆಗೆ ಈ ಬೇವಿನ ಸೊಪ್ಪನ್ನ ಬಳಸಲಾಗುತ್ತದೆ. ಅನಂತರದಲ್ಲಿ ಗಂಧದ ಕಡ್ಡಿ ಅಥವಾ ಊದುಬತ್ತಿ, ಕರ್ಪೂರ, ಇನ್ನು ದೀಪಕ್ಕೆ ಹಾಕುವಂತ ಬತ್ತಿಗಳು ಕೂಡ ಪೂರ್ವ ಸಿದ್ಧತೆಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು 9 ದಿನ ಕೂಡ ದುರ್ಗಾಮಾತೆಯನ್ನ ಪೂಜೆ ಮಾಡೋದಕ್ಕೆ ಒಂದೊಂದು ರೀತಿಯಾದ ಹೂಗಳನ್ನ ನಾವು ಬಳಸಬೇಕಾಗತ್ತೆ. ಒಂದಿನ ಸೇವಂತಿ, ಒಂದು ದಿನ ದಾಸವಾಳ, ಒಂದು ದಿನ ಗುಲಾಬಿ, ಒಂದು ದಿನ ಸಂಪಿಗೆ, ಒಂದು ದಿನ ಮಲ್ಲಿಗೆ ಮತ್ತು ಕಮಲದ ಹೂಗಳು. ಈ ರೀತಿ ಒಂದೊಂದು ದಿನಾನು ಯಾವ ದಿನ ಯಾವ ಹೂಗಳನ್ನ ಇಡಬೇಕು ಅಂತ ನೋಡ್ಕೊಂಡು ಪೂಜೆ ಮಾಡುವಾಗ ಆ ಹೂವನ್ನ ನೀವು ದೇವಿಗೆ ಸಮರ್ಪಿಸಿ ಅಥವಾ ಅಲಂಕಾರವನ್ನ ಮಾಡಬೇಕಾಗತ್ತೆ. ಆ ದಿನಕ್ಕೆ ಸರಿಯಾಗಿ ಆ ಹೂಗಳು ನಿಮ್ಗೆ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ ಹೂ ಸಿಗುತ್ತೋ ಅದನ್ನು ನೀವು ಇಟ್ಟು ಪೂಜೆಯನ್ನ ಮಾಡಬಹುದು. ಕಮಲದ ಹೂ, ಮಲ್ಲಿಗೆ ಹೂ ದೇವರಿಗೆ ಬಹಳನೇ ಇಷ್ಟವಾದ ಹೂಗಳು. ಅನಂತರ ಕಳಸ ಸ್ಥಾಪನೆ ಮಾಡೋದಕ್ಕೆ ಕಳಸದ ಬಿಂದಿಗೆ ಹಾಗೂ ಕಳಸದ ಕೆಳಗೆ ಇಡೋದಕ್ಕೆ ಒಂದು ತಟ್ಟೆ ಕೂಡ ಬೇಕಾಗುತ್ತೆ. ಇನ್ನು ಗಣಪತಿಯ ಪೂಜೆಯನ್ನ ಮಾಡಬೇಕು. ನೀವು ಯಾವುದೇ ಪೂಜೆಯನ್ನ ಮಾಡೋದಕ್ಕೂ ಮುಂಚೆನೆ ಮೊದಲಿಗೆ ಗಣಪತಿಯ ಪೂಜೆಯನ್ನ ಮಾಡಲೇಬೇಕು.
ಗಣಪತಿಯ ವಿಗ್ರಹವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಗಣಪತಿಯ ವಿಗ್ರಹ ಇಲ್ಲದೆ ಇರೋರು ಅರಿಶಿನದ ಗಣಪತಿ ಅಥವಾ ಸಗಣಿಯಿಂದ ಮಾಡಿರುವಂತಹ ಗಣಪತಿಯನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಲಕ್ಷ್ಮೀ ವಿಗ್ರಹ ಅಥವಾ ದುರ್ಗಾದೇವಿ ವಿಗ್ರಹವನ್ನ ಕೂಡ ನೀವು ತೆಗೆದುಕೊಳ್ಳಬೇಕು. ಹಾಗೂ ಅಖಂಡ ದೀಪ ಅಲ್ಲದೇನೆ ದೇವರ ಮುಂದೆ ಹಚ್ಚಿಡೋದಕ್ಕೆ ದೀಪಗಳನ್ನ ಕೂಡ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು 3 ಎಳೆಯ ಸಪ್ಪೆ ದಾರವನ್ನ ಕೂಡ ನೀವು ಕಳಶದ ಬಿಂದಿಗೆಗೆ ಸುತ್ತಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದನ್ನ ನೀವು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಈ ರೀತಿಯಾಗಿ ನೀವು ಇದಿಷ್ಟು ವಸ್ತುಗಳನ್ನ ನವರಾತ್ರಿ ಪ್ರಾರಂಭಕ್ಕೂ ಮುಂಚೆನೆ ನೀವು ಮನೆಯಲ್ಲಿ ತಂದು ರೆಡಿ ಮಾಡಿ ಇಟ್ಕೊಳ್ಳೋದ್ರ ಮೂಲಕ ನೀವು ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಪೂಜೆಯನ್ನ ನೀವು ಮಾಡ್ಕೊಳ್ಬಹುದು. ಇನ್ನು ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸ್ತೀರಾ ಅನ್ನೋರು ಗೊಂಬೆಗಳನ್ನ ಕೂಡ ಮುಂಚಿತವಾಗಿ ತಂದು ಇಟ್ಕೋಬೇಕಾಗತ್ತೆ. ಇದಿಷ್ಟು ಪೂಜೆಗೆ ಬೇಕಾಗುವಂತಹ ಪೂರ್ವ ಸಿದ್ಧತೆಗಳು. ಇನ್ನು ನವರಾತ್ರಿ 9 ದಿನ ಕೂಡ 9 ವಿಧದ ದೇವಿಯ ಸ್ವರೂಪವನ್ನ ನಾವು ಪೂಜೆ ಮಾಡ್ತೀವಿ. ಪ್ರತಿದಿನವೂ ಕೂಡ ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆ ಹೂಗಳನ್ನ ಬೇರೆ ಬೇರೆ ನೈವೇದ್ಯಗಳನ್ನ ಮಾಡಿ ಹಾಗೂ ಆ ದಿನಕ್ಕೆ ಸರಿಯಾಗುವಂತಹ ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನ ನಾವು ತೊಡೋದ್ರ ಮೂಲಕ ಅಥವಾ ದೇವಿಗೆ ಅಲಂಕಾರವನ್ನ ಮಾಡೋದ್ರ ಮೂಲಕ ಪೂಜೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ಯಾವ ದಿನಕ್ಕೆ ಯಾವ ದಿನದ ಬಟ್ಟೆ ಮತ್ತು ಆ ದಿನದಂದು ಯಾವ ದೇವಿಯನ್ನ ಪೂಜೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಾವು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ. ಇನ್ನು ಈ ನವರಾತ್ರಿಯ 9 ದಿನಗಳ ಕಾಲ ಕೂಡ 9 ದೇವಿಯರನ್ನ ನಾವು ಪೂಜೆ ಮಾಡಲಾಗುತ್ತೆ. ಹಾಗಾಗಿ ಆ 9 ದಿನಗಳಲ್ಲಿ ನಾವು ಬೇರೆ ಬೇರೆ ಬಣ್ಣಗಳನ್ನ ದೇವರಿಗೆ ಅಲಂಕಾರ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಹೂಗಳು ಕೂಡ ಆ ದೇವರಿಗೆ ಇಷ್ಟ ಇರುತ್ತೆ. ಹಾಗೆ ನೈವೇದ್ಯಗಳು ಕೂಡ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಹಾಗಾದ್ರೆ ಈಗ ಯಾವ ದಿನ ಯಾವ ದೇವಿಗೆ ಯಾವ ಹೂವನ್ನ ಅರ್ಪಿಸಬೇಕು ಹಾಗೂ ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತೆ. ಶೈಲಪುತ್ರಿ ದೇವಿಗೆ ದಾಸವಾಳದ ಹೂವು ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ ಶೈಲಪುತ್ರಿ ದೇವಿಗೆ ಅಂದ್ರೆ ಮೊದಲನೇ ದಿನ ದಾಸವಾಳದ ಹೂವನ್ನ ಇಟ್ಟು ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ. ಹಾಗೇನೆ ಶೈಲಪುತ್ರಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯಗಳು, ಪೊಂಗಲ್ಲು, ಪಾಯಸ ಆಗಿರ್ಬೋದು ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿ ಖಾದ್ಯಗಳಾಗಿರ್ಬೋದು, ಈ ರೀತಿಯಾಗಿ ಒಟ್ಟಾರೆಯಾಗಿ ತುಪ್ಪದಲ್ಲಿ ಮಾಡಿರುವಂತಹ ನೈವೇದ್ಯವನ್ನ ಶೈಲಪುತ್ರಿ ದೇವಿಗೆ ಅರ್ಪಿಸಬೇಕು. 2ನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ. ಈ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿ ಹೂ ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ 2ನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿ ಹೂಗಳನ್ನ ಇಟ್ಟು ಪೂಜೆ ಮಾಡುವುದು ತುಂಬಾನೇ ಶ್ರೇಷ್ಠ. ಹಾಗೇನೆ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಸಕ್ಕರೆ ಅಂದರೆ ಸಕ್ಕರೆಯಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನ ಅಥವಾ ಸಿಹಿ ಖಾದ್ಯಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಸಕ್ಕರೆಯಿಂದ ಮಾಡಿರುವಂತಹ ಪಾಯಸಗಳು ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಸ್ವೀಟ್ಸ್ ಆಗಿರ್ಬೋದು, ಒಟ್ಟಾರೆಯಾಗಿ ಸಕ್ಕರೆಯಿಂದ ತಯಾರಿಸಿದಂತಹ ಖಾದ್ಯವನ್ನ ಇಟ್ಟು ನಾವು ಪೂಜೆಯನ್ನ ಮಾಡಬೇಕು. ಇನ್ನು 3ನೇ ದಿನ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಚಂದ್ರಘಂಟಾ ದೇವಿಗೆ ಕಮಲದ ಹೂಗಳನ್ನ ಇಟ್ಟು ಪೂಜೆ ಮಾಡೋದು ಸರ್ವಶ್ರೇಷ್ಠ. ಹಾಗಾಗಿ 3ನೇ ದಿನ ಸಾಧ್ಯವಾದಷ್ಟು ಕಮಲದ ಹೂ ಅಥವಾ ಲೋಟಸ್ ಹೂಗಳನ್ನ ಇಟ್ಟು ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಬೇಕು. ಇನ್ನು ಚಂದ್ರಘಂಟಾ ದೇವಿಯ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಹಾಲನ್ನ ಚಂದ್ರಘಂಟಾ ದೇವಿಯ ಪೂಜೆಯ ದಿನ ನೈವೇದ್ಯವಾಗಿ ನೀವು ಮಾಡಬಹುದು. ಹಾಲಿಂದ ಮಾಡಿದಂತಹ ಪಾಯಸ ಆಗಿರ್ಬೋದು ಅಥವಾ ಹಾಲನ್ನ ಅಥವಾ ಬೇರೆ ಯಾವುದೇ ಹಾಲಿಂದ ತಯಾರಿಸಿದ ಖಾದ್ಯಗಳನ್ನ ಕೂಡ ನೀವು ಚಂದ್ರಘಂಟಾ ದೇವಿಗೆ ನೈವೇದ್ಯವಾಗಿ ಇಡಬೇಕು. 4ನೆಯ ದಿನ ಕೂಷ್ಮಾಂಡ ದೇವಿಗೆ ಜಾಜಿ ಮತ್ತು ಮಲ್ಲಿಗೆ ಹೂಗಳನ್ನ ಬಳಸಿ ಪೂಜೆ ಮಾಡೋದು ಸರ್ವಶ್ರೇಷ್ಠ. ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಅಥವಾ ಜಾಜಿ ಹೂಗಳು ತುಂಬಾನೇ ಪ್ರಿಯ ಅಂತ ಹೇಳ್ಬೋದು. ಹಾಗೇನೆ ಕೂಷ್ಮಾಂಡ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಮಾಲ್ಪೋವನ್ನ ಇದನ್ನ ಮೈದಾ ಸಕ್ಕರೆಯಿಂದ ಮಾಡುತ್ತಾರೆ. ಹಾಗಾಗಿ ಕೂಷ್ಮಾಂಡ ದೇವಿಗೆ ಮಾಲ್ಪೋವನ್ನ ನೈವೇದ್ಯವಾಗಿ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು 5ನೆಯ ದಿನ ಸ್ಕಂದ ಮಾತೆಯನ್ನ ಪೂಜೆ ಮಾಡಲಾಗುತ್ತದೆ. ಸ್ಕಂದಮಾತಾ ದೇವಿಗೆ ಗುಲಾಬಿ ಹೂಗಳು ಅಂದ್ರೆ ಬಹಳಾನೇ ಪ್ರಿಯ. 5ನೇ ದಿನ ಸ್ಕಂದಮಾತಾ ದೇವಿಗೆ ಆದಷ್ಟು ಪನ್ನೀರ್ ರೋಸ್ ಅಥವಾ ಗುಲಾಬಿ ಹೂಗಳನ್ನ ತಂದು ಪೂಜೆ ಮಾಡಬೇಕು. ಇನ್ನು ಸ್ಕಂದಮಾತಾ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಬಾಳೆಹಣ್ಣುಗಳು. ಈ ಬಾಳೆಹಣ್ಣನ್ನ ನೀವು ನೇರವಾಗಿ ನೈವೇದ್ಯವಾಗಿ ಕೂಡ ಇರ್ಬೋದು ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದ ಯಾವುದೇ ಖಾದ್ಯಗಳನ್ನ ಕೂಡ ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದ ಬೇರೆ ಯಾವುದೇ ರೀತಿಯ ಸಿಹಿ ಖಾದ್ಯಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಸ್ಕಂದ ಮಾತೆಯನ್ನ ಪೂಜೆ ಮಾಡಬಹುದು. ಇನ್ನು 6ನೇ ದಿನ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂಗಳು ಅಂದರೆ ಬಹಳನೇ ಪ್ರಿಯ. ಹಾಗಾಗಿ ಕಾತ್ಯಾಯಿನಿ ದೇವಿಯ ಪೂಜೆಯಲ್ಲಿ ಆದಷ್ಟು ಚೆಂಡು ಹೂಗಳನ್ನ ಬಳಸಿ ನೀವು ಪೂಜೆ ಮಾಡಬೇಕಾಗುತ್ತೆ. ಕಾತ್ಯಾಯಿನಿ ದೇವಿಗೆ ಬಹಳ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಜೇನುತುಪ್ಪ ಅತ್ಯಂತ ಪ್ರಿಯವಾಗಿದ್ದು ಜೇನುತುಪ್ಪದಿಂದ ತಯಾರಿಸಿದ ನೈವೇದ್ಯವನ್ನ ನೀವು ಕಾತ್ಯಾಯಿನಿ ದೇವಿಗೆ ಅರ್ಪಿಸಿ ಆ ದಿನದಂದು ಪೂಜೆ ಮಾಡಿಕೊಳ್ಳಬೇಕು. ಇನ್ನು 7ನೇ ದಿನ ಕಾಳರಾತ್ರಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ. ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳು ಅಂದರೆ ಬಹಳನೇ ಪ್ರಿಯ. ನೀಲಿ ಬಣ್ಣದ ಹೂಗಳು ಅಂದ್ರೆ ಶಂಖಪುಷ್ಪ ಆಗಿರ್ಬೋದು, ನೀಲಾಂಬರಿ ಅಥವಾ ಸ್ಫಟಿಕಗಳಂತಹ ನೀಲಿ ಬಣ್ಣದ ಹೂಗಳನ್ನ ಸಾಕಷ್ಟು ಅರ್ಪಿಸಿ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಇನ್ನು ಕಾಳರಾತ್ರಿ ದೇವಿಯ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯಗಳು. ಬೆಲ್ಲದಿಂದ ಮಾಡಿರುವಂತಹ ಪಾಯಸ ಆಗಿರ್ಬೋದು ಅಥವಾ ಬೆಲ್ಲದನ್ನ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು, ಪಾನಕ ಅಥವಾ ಗೂಡಣ್ಣ, ಈ ರೀತಿಯಾಗಿ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನ ಕಾಳರಾತ್ರಿ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು 8ನೇ ದಿನ
ಮಹಾಗೌರಿ ಪೂಜೆಯನ್ನ ಮಾಡಲಾಗುತ್ತೆ. ಮಹಾಗೌರಿ ದೇವಿಗೆ ದುಂಡು ಮಲ್ಲಿಗೆ ಹೂಗಳು ಅಂದ್ರೆ ಅಚ್ಚುಮೆಚ್ಚು. ಹಾಗಾಗಿ 8ನೇ ದಿನದ ಮಹಾಗೌರಿ ದೇವಿಯ ಪೂಜೆಯಲ್ಲಿ ಅರ್ಪಿಸಿ ಪೂಜೆಯನ್ನ ಮಾಡಬೇಕು. ಹಾಗೆಯೇ ಮಹಾಗೌರಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಅದು ತೆಂಗಿನಕಾಯಿ. ತೆಂಗಿನಕಾಯಿಯನ್ನ ಕೂಡ ನೀವು ನೇರವಾಗಿ ಒಡೆದು ಕೂಡ ಪೂಜೆಯಲ್ಲಿ ಅರ್ಪಿಸಬಹುದು, ಅಥವಾ ತೆಂಗಿನಕಾಯಿಯಿಂದ ತಯಾರಿಸಿದಂತಹ ಯಾವುದೇ ಸಿಹಿ ಖಾದ್ಯಗಳಾಗಿರ್ಬೋದು, ಕೊಬ್ಬರಿ ಬರ್ಫಿ ಆಗಿರ್ಬೋದು, ಅಥವಾ ತೆಂಗಿನಕಾಯಿ ಅನ್ನ, ಈ ರೀತಿಯಾಗಿ ಕಾಯಿಯಿಂದ ತಯಾರಿಸಿದ ನೈವೇದ್ಯವನ್ನ ನೀವು ಮಂಗಳಗೌರಿ ದೇವಿಯ ಪೂಜೆಯಲ್ಲಿ ಅರ್ಪಿಸಬೇಕು. ಇನ್ನು 9ನೆಯ ದಿನ ಸಿದ್ಧಿದಾತ್ರಿ ದೇವಿ. ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳು ಅಂದರೆ ಬಹಳಾನೇ ಪ್ರಿಯ. ಹಾಗಾಗಿ ನೀವು ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳನ್ನ ನೀವು ಅರ್ಪಿಸಿ ಪೂಜೆಯನ್ನ ಮಾಡಬೇಕು. ಇನ್ನು ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಕಡಲೆಬೇಳೆ ಅಥವಾ ಎಳ್ಳು, ಈ 2 ಪದಾರ್ಥಗಳನ್ನ ಬಳಸಿಕೊಂಡು ಯಾವುದಾದ್ರೂ ಒಂದು ನೈವೇದ್ಯವನ್ನ ಮಾಡಿ ನೀವು ನವರಾತ್ರಿಯ 9ನೇ ದಿನದಂದು ನೀವು ಸಿದ್ಧಿದಾತ್ರಿಗೆ ನೈವೇದ್ಯವಾಗಿ ಮಾಡಿ ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 9 ದಿನಗಳ ಕಾಲ ಕೂಡ ಕೇವಲ ಬಣ್ಣಗಳು ಅಲ್ಲದೆ ಹೂಗಳು ಮತ್ತು ಆ ದೇವಿಗೆ ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸಿ ನಾವು ಪೂಜೆ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ವಿಶೇಷ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು. ಇನ್ನು ನವರಾತ್ರಿಯ ಈ 10 ದಿನಗಳ ಕಾಲ ದೇವಿಗೆ ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ಯಾವ ಹೂಗಳನ್ನ ಅರ್ಪಿಸಿ ನಾವು ಪೂಜೆ ಮಾಡಬೇಕು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.